ಎಲ್ಲರಿಗೂ ಹೆಲೋ ಗೈಸ್, ವೆಲ್ಕಮ್ ಟು ಲಕ್ಷ್ಮೀ ನಿವಾಸ ಮಿನಿ ಬ್ಲಾಗ್ಗೆ. ಟುಡೇ ಇವತ್ತು ನಮ್ಮನೆ ಏನು ಸ್ಪೆಷಲ್ ಗೊತ್ತಾ? ಇವತ್ತು ನಮ್ಮಮ್ಮ ಆಕ್ಚುಲಿ ಕೋಲ್ಕತ್ತಾ ಸ್ಪೆಷಲ್ ಪುಚ್ಕ ಮಾಡ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ಕರ್ನಾಟಕದಲ್ಲಿ ಅದನ್ನ ಗೋಲ್ಗಪ್ಪ, ಪಾನಿಪುರಿ ಯಾವ ತರ ಬೇಕಾದ್ರೂ ಕರಿತೀವಿ. ಬಟ್ ಇದು ಇವತ್ತು ನಮ್ಮನೆ ಕೋಲ್ಕತ್ತಾ ಸ್ಪೆಷಲ್ ಪುಚ್ಕ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಓಕೆ, ಎಲ್ಲರಿಗೂ ವೆಲ್ಕಮ್. ಸೊ ಇದ್ರ ರೆಸಿಪಿನ ಇವತ್ತು ನಾನು ನಮ್ಮಮ್ಮ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದೀವಿ. ಬನ್ನಿ ನೋಡೋಣ. ಫಸ್ಟ್ ನಾವು ಮಸಾಲೆಗೆ 1.5 ಸ್ಪೂನ್ ಸೋಂಪು ಕಾಳು, 1.5 ಸ್ಪೂನ್ ಜೀರಿಗೆ ಮತ್ತು 6 ರಿಂದ 7 ಒಣಮೆಣಸು, ಇದನ್ನ ಪೌಡ್ರ್ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನ ಹುರಿದು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಸ್ಟಫಿಂಗ್, ಆಲೂ ಸ್ಟಫಿಂಗು ಬೇಕು ಮತ್ತು ಪಾನಿಗೂ ಬೇಕು. ಇದು ಆ್ಯಕ್ಚುಲಿ 4 ಮೆಂಬರ್ಗೆ ಆಗೋವಷ್ಟು ಮಾಡ್ಬೋದು. 3 into 4 ಮೆಂಬರ್ಸ್ ಆಗುವಂತ ಮಾಡ್ಬೋದು ಇದನ್ನ. ಮತ್ತೆ ಇವಾಗ ನಾವು ಇದನ್ನ ಹುರ್ಕೊಳ್ಳೋಣ. ಗ್ಯಾಸ್ ಹಚ್ಚಿದೀವಿ. ಇವಾಗ ಫಸ್ಟು ಜೀರಿಗೆ ಮತ್ತು ಸೋಂಪು ಕಾಳನ್ನ ಸ್ವಲ್ಪ ಕಡಿಮೆ ಉರಿಲಿ ಇದನ್ನ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಹುರಿಬಾರ್ದು, ಸ್ವಲ್ಪ ಅಂದರೆ ಅದರ ಅರೋಮಾ ನಿಮ್ಮ ಇದಕ್ಕೆ ಗಮನಕ್ಕೆ ಬರುತ್ತೆ, ಅದು ಸ್ಮೆಲ್ ಬರುತ್ತೆ, ತುಂಬ ಪರಿಮಳ ಬರುತ್ತೆ. ಆ ಪರಿಮಳ ಬರೋವರೆಗೂ ಇದನ್ನ ಬಿಸಿ ಮಾಡ್ಕೋಬೇಕು. ಅದಾದ ಮೇಲೆ ನಾವೇನು ಮೆಣಸು, ಕೆಂಪು ಮೆಣಸನ್ನ ತಗೊಂಡಿದ್ದೀವಿ ಅದನ್ನ ಹುರ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಚೆನ್ನಾಗಿ ಪೌಡ್ರ್ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೆಚ್ಚಗಾಗಿಲ್ಲ ಅಂದರೆ ಇದು ಪೌಡ್ರ್ ಆಗಲ್ಲ. ಇನ್ನೊಂದು ಒಲೆ ಮೇಲೆ ನಾನು ಆಲೂಗೆಡ್ಡೆ ವಿತ್ ಬಟಾಣಿನ ಬೇಯೋಕೆಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಹುರಿದು ನಾನು ಪೌಡ್ರ್ ಮಾಡೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೇಯಬೇಕು. ಇದು ಬೆಂದಾದ್ಮೇಲೆ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ. ನಾನು ತೋರಿಸ್ತೀನಿ. ಓಕೆ, ಇವಾಗ ಮೆಣಸಿನಕಾಯಿ ತಗೊಂಡಿದ್ದೀನಿ. ಮೆಣಸಿನಕಾಯಿನ ಹಾಗೆಯೇ ಕಡಿಮೆ ಉರಿಲಿ ನಾವು ಹುರ್ಕೋಬೇಕು. ಹುರ್ಕೊಂಡು ತೀರ ಕಪ್ಪ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಅಂದರೆ ಇದು ಹಾಡಾಗಬೇಕು. ಈ ಮೆಣಸಿನಕಾಯಿ ಬಂದು ಟಕ್ಕಂತ ಹುರ್ಕೋಬೇಕು. ಆ ಥರ ನಾವು ಇದನ್ನು ಹುರ್ಕೋಬೇಕು. ನಿಧಾನ ಉರಿಯಲ್ಲಿ ಇದನ್ನು ನಾವು ಮೆಣಸಿನಕಾಯಿನ ಹುರ್ಕೋಬೇಕು. ತುಂಬ ಕಪ್ಪಾದರೆ ಇದರ ಟೇಸ್ಟೇ ಚೇಂಜ್ ಆಗೋಗುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಇದನ್ನು ನಿಧಾನ ಉರಿಯಲ್ಲಿ ಹುರ್ಕೊಳ್ಳೋಣ. ಗೈಸ್, ಇವಾಗ ಏನು ನಾನು ಜೀರಿಗೆ ಮತ್ತು ಸೋಂಪು ಕಾಳು ಮೆಣಸಿನ್ಕಾಯಿನ ತೊಗೊಂಡಿದ್ನ ಹುರ್ಕೊಂಡಿದ್ದೀನಲ್ಲ, ಅದನ್ನು ನಾನು ಈ ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ. ಯಾಕೆಂದರೆ ಮಿಕ್ಸಿಲಿ ಅಷ್ಟೊಂದು ಇಷ್ಟು ಸ್ವಲ್ಪ ಇರೋದು ಮಿಕ್ಸಿಲಿ ಸರಿಯಾಗಿ ಪುಡಿ ಆಗಲ್ಲ ಅಂತ ನಾನು ಕಲ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಅಂದರೆ ತುಂಬ ಸಣ್ಣ ಬೇಡ, ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಆ ಥರ ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ಥರ ಪುಡಿ ಆದರೆ ಸಾಕು. ಮಸಾಲೆಗೆ ಮತ್ತು ಸ್ಟಫಿಂಗ್ಗೆ ಮತ್ತು ಪಾನಿಗೆ ಇದು ಎರಡಕ್ಕೂ ಬೇಕು. ಸೊ ಇದು ಒಂದಕ್ಕಾಗಿದೆ, ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅದನ್ನು ಪುಡಿ ಮಾಡ್ಕೊಂಡ್ಮೇಲೆ ನಾನು ಯಾವ ಥರ ಆಲೂ ಬೇಯಿಸಿ ಅದಕ್ಕೆ ಏನೇನು ಮಸಾಲೆ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೆಲ್ಲ ಹಾಕ್ಕೊಳ್ತೀನಿ ಸುಮ್ಮನೆ. ಇವಾಗ ನಾನು 1 ಗ್ಲಾಸ್ ಪೂರಿ ಮಾಡೋಕ್ಕೆ 1 ಗ್ಲಾಸ್ ಬಾಂಬೆ ರವೆ ತಗೊತಾ ಇದ್ದೀನಿ. ಮತ್ತು ಇನ್ನು ಅದಕ್ಕೆ ಅರ್ಧ ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ. ಅಂದರೆ 1.5 ಗ್ಲಾಸು ಬಾಂಬೆ ರವೆ. ಇದಕ್ಕೆ ಇವಾಗ ನಾನು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ, ಏನು ನಾನು ಬಾಂಬೆ ರವಕ್ಕೆ ಯಾವ ಅಳತೆ ಗ್ಲಾಸ್ನ ಯೂಸ್ ಮಾಡಿದ್ನೋ ಅದೇ ಗ್ಲಾಸಲ್ಲಿ ಹೆಚ್ಚು ಕಡಿಮೆ 3/4 ಗ್ಲಾಸು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಇದಕ್ಕೆ ಯಾವುದೇ ಉಪ್ಪಾಗಲಿ ಎಣ್ಣೆ ಆಗಲಿ ಏನೂ ಬೇಡ, ಆಯಿತಾ? ಫಸ್ಟ್ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಫಸ್ಟು ಬೆರೆಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಇಲ್ಲ ಬೆಚ್ಚಗಿರೋ ನೀರಾದರೂ ಕಲಿಸ್ಬೋದು, ಇಲ್ಲ ಅಂದರೆ ನಾರ್ಮಲ್ ವಾಟ್ರಲ್ಲಾದರೂ ನಾವು ಇದನ್ನು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿರೋ ಹದದಲ್ಲಿ ಇದನ್ನು ಕಲಿಸ್ಕೊಳ್ಳೋಣ. ನಾನು ಇದನ್ನು ನಾದು ನಿಮಗೆ ಹೇಗೆ ಎಷ್ಟು ಗಟ್ಟಿ ಇರಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಇದನ್ನು ಒಂದು ಹದಕ್ಕೆ ಎಲ್ಲ ನಾದ್ಕೊತೀನಿ.
ತುಂಬ ಒಂದೇ ಸತಿ ನೀರು ಹಾಕೋದು ಬೇಡ. ಹಿಟ್ಟು ತೆಳುವಾದರೆ ಪೂರಿ ಎಲ್ಲ ಪಾಪಡ್ ಥರ ಆಗುತ್ತೆ. ಸೊ ಹಿಟ್ಟನ್ನು ನಿಧಾನವಾಗಿ ನಿಮ್ಮದು ಅಂಗೈ ಇರುತ್ತಲ್ಲ, ಅಂಗೈನ ಹೆಬ್ಬೆರಳು ಭಾಗದಲ್ಲಿ, ಆ ಜಾಗದ ಹೆಬ್ಬೆರಳು ಅಂದರೆ ಈ ಭಾಗನ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ನಾದಬೇಕು. ನಿಧಾನವಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ತುಂಬ ಕಡಿಮೆ ನೀರು ಹಾಕ್ಕೊಂಡೇ ಇದನ್ನು ನಾವು ಚಪಾತಿಗೆ ಕೆಲವೊಂದು ಸತಿ ಅಳತೆಯಲ್ಲಿ ತುಂಬ ನೀರು ಹಾಕ್ಬಿಡ್ತೀವಿ, ಪರವಾಗಿಲ್ಲ. ಬಟ್ ಈ ಪೂರಿ ಮಾಡೋ ಹಿಟ್ಟನ್ನು ತುಂಬ ಜಾಗ್ರತೆಯಿಂದ ಕಲಿಸ್ಬೇಕು. ಯಾಕೆಂದರೆ ಹಿಟ್ಟೇನೋ ಬಂದ್ಬಿಡುತ್ತೆ, ಬಟ್ ಪೂರಿ ಮಾಡುವಾಗ ಎಲ್ಲ ಪಾಪಡ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅದನ್ನು ನಿಧಾನವಾಗಿ ನೋಡಿಕೊಂಡು, ಚಪಾತಿಗಿಂತ ತೆಳು ಬೇಡ, ಪೂರಿಯಷ್ಟು ಗಟ್ಟಿ ಬೇಡ, ಒಂದು ಹದದಲ್ಲಿ ಇದನ್ನು ನಾದ್ಕೋಬೇಕು. ಈ ಹದಕ್ಕೆ ಇದನ್ನು ನಾದ್ಕೋಬೇಕು. ಹಿಟ್ಟು ಯಾವ ಕಡೆಯಿಂದನೂ ಬಿಟ್ಕೋಬಾರ್ದು. ಅಂದರೆ ಯಾವ ಕಡೆ ಇದು ಮಾಡಿದ್ರೂ ರಬ್ಬರ್ ಥರ, ಅಂದರೆ ಪೂರಿಯಷ್ಟು ಗಟ್ಟಿ ಇರಲ್ಲ, ಚಪಾತಿಯಷ್ಟು ತೆಳ್ಳಗೂ ಇರಲ್ಲ. ಇದು ಒಂದು ಮೀಡಿಯಮ್. ಇದಕ್ಕೆ ಇವಾಗ ಈ ಬಟ್ಟೆನ ಇದ್ರ ಮೇಲೆ ನಾನು ಮುಚ್ಚುತ್ತಾ ಇದ್ದೀನಿ. ಯಾಕೆಂದರೆ ಬಾಂಬೆ ರವೆ ಬಂದು ತುಂಬಾ ನೀರು ಹೀರ್ಕೊಳ್ಳುತ್ತೆ. ಸೊ ಹಿಟ್ಟು ಗಟ್ಟಿ ಆಗಬಾರ್ದು, ನಮಗೆ ಒತ್ತಕ್ಕೆ ಕಷ್ಟ ಆಗಬಾರ್ದು. ಸೊ ನಾನು ಯಾವ ಹದಕ್ಕೆ ಕಲಿಸಿದ್ದೀನಿ ಆ ಹದದಲ್ಲೇ ಹಿಟ್ಟು ಇದ್ದರೆ ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಮತ್ತು ಪೂರಿ ಕಟ್ ಮಾಡೋಕ್ಕೆ ಕಷ್ಟ ಆಗಲ್ಲ. ಇಲ್ಲ ಅಂದರೆ ನಾನು ಹಾಗೆ ಬಿಟ್ಟೆ ಒಂದು ಪ್ಲೇಟ್ ಮುಚ್ಚಿದೆ ಅಂದರೆ ಅದು ಗಟ್ಟಿಯಾಗಿ ಚಪಾತಿನ ಆಗಲಿ ಪೂರಿನ ಆಗಲಿ ಲಟ್ಸಕ್ಕೆ ಬರಲ್ಲ. ಸೊ ನಾನು ಅದಕ್ಕೆ ಒಂದು ಒದ್ದೆ ಬಟ್ಟೆ, ಕಾಟನ್ ಬಟ್ಟೆನ ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಮಿನಿಮಮ್ ಇದನ್ನು ಇವಾಗ ನಾವು 20 to 25 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಆಮೇಲೆ ಪೂರಿ ಮಾಡ್ಕೊಳ್ಳೋಣ. ಇವಾಗ ನಾವು ಪಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, ಅದರಲ್ಲಿ ಅರ್ಧ ಮುಷ್ಟಿಯಷ್ಟು ಪುದೀನ, ಮತ್ತು ಚೂರು ಶುಂಠಿ. ಅಂದರೆ ನಿಮಗೆ ಶುಂಠಿ ಫ್ಲೇವರ್ ತುಂಬ ಇಷ್ಟ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ. ಇಲ್ಲ ಅಂದರೆ ಶುಂಠಿ ಫ್ಲೇವರ್ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು 2 ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ಚೆನ್ನಾಗಿ ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು. ಸ್ಟಾರ್ಟ್. ಇವಾಗ ನಾನು ಇದನ್ನು ಏನು ಮಸಾಲೆ ತೋರಿಸಿದೆ ಪಾನಿಗೆ, ನಾನು ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇದರಲ್ಲೇ ಸ್ವಲ್ಪ ನೀರನ್ನ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ, ಏಕೆಂದರೆ ಇದರಲ್ಲೆಲ್ಲ ಖಾರ ಎಲ್ಲ ಅಂದ್ಕೊಂಡಿತ್ತು. ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇವಾಗ ಇದಕ್ಕೆ ಇನ್ನು 2 ಗ್ಲಾಸ್ ನೀರು, ಇನ್ನು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಮತ್ತು ನಾನು ನಿಮಗೆ ಹೇಳೋದನ್ನ ಮರೆತುಬಿಟ್ಟೆ. ಆ್ಯಕ್ಚುಲಿ ಪಾನಿ ಮಾಡುವಾಗ ಹುಣಸೆ ರಸನ ಸ್ವಲ್ಪ ಮುಂಚೆನೆ 2 ನಿಂಬೆ ಗಾತ್ರದ ಹುಣಸೆ ಹಣ್ಣ ನೆನೆ ಹಾಕಬೇಕು. ಆ ನೀರನ್ನ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಹುಣಸೆ ಹಣ್ಣು ನೀರನ್ನ. ಸೊ ನಮಗೆ ಎಷ್ಟು ಬೇಕು ರುಚಿಗೆ, ನಮಗೆ ಹುಳಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಹುಣಸೆ ರಸನ ಅದಕ್ಕೆ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ, ಯಾಕೆಂದರೆ ಸಮ್ಟೈಮ್ ಹುಣಸೆ ಇದರಲ್ಲಿ ಬೀಜಗಳೆಲ್ಲ ಇರುತ್ತೆ. ಸೊ ಅದರಿಂದ ನಾನು ಅದನ್ನು
ಜರಡಿಲಿ ಸೋಸ್ಕೊತಾ ಇದ್ದೀನಿ ಹುಣಸೆ ರಸನ. ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕೋಣ. ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ನಾನು 2 ನಿಂಬೆ ಗಾತ್ರದ ಅಷ್ಟು ಮಾತ್ರ ನಾನು ನಿಂಬೆ ಹಣ್ಣು ನೆನೆ ಹಾಕಿದ್ದೆ. ಹುಣಸೆ ಹಣ್ಣು ನೆನೆ ಹಾಕಿದೆ. ಸೊ ಅದರದ್ದೇ ರಸ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಇದಕ್ಕೆ ನಾನೇನು ರುಬ್ಬಿ ಇಟ್ಟಿದ್ದೆ ಅಂದರೆ ಪೌಡ್ರ್ ಮಾಡಿಟ್ಟಿದ್ದೆ, ಜೀರಿಗೆ ಮತ್ತು ಸೋಂಪು ಕಾಳು, ಮೆಣಸಿನ್ಕಾಯಿ, ಆ ಪೌಡರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಮತ್ತು ಇದಕ್ಕೆ ಜಲ್ಜೀರಾ ಪೌಡರ್, ಕಾಲ ನಮಕ್, ಮತ್ತು ಇದನ್ನು ಏನು ಹೇಳ್ತಾರೆ ಅಂದರೆ ಆ್ಯಕ್ಚುಲಿ ಇದು ಆಮ್ಚೂರ್ ಪೌಡರ್ ಆದರೂ ಹಾಕ್ಬೋದು. ಇಲ್ಲಾಂದರೆ ನೀವು ಕಾಲ ನಮಕ್, ಇಲ್ಲಾಂದರೆ ಇದು ಆಮ್ಚೂರ್ ಪೌಡರ್ ಮತ್ತು ಕಾಲ ನಮಕ್ಕೆಲ್ಲ ಇದು ಮಾಡ್ಕೊಬಿಡ್ಬೋದು. ಇದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಇದನ್ನು ಇದರೊಳಗಡೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಸ್ವಲ್ಪ ಸಾಲ್ಟ್ ಹಾಕೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಈಗ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ನೀರು ಹಾಕಿ ನಾನು ಇನ್ನೂ 1 ಗ್ಲಾಸ್ನ ನೀರನ್ನ ಹಾಕ್ಕೊತಾ ಇದ್ದೀವಿ. ಇವಾಗ ನಾನು ಇದಕ್ಕೆ ಅರ್ಧ ಲೆಮನ್ನ ಆ್ಯಡ್ ಮಾಡ್ತೀನಿ ಅಷ್ಟೆ. ಅದರೊಳಗಡೆನೆ ಬಿಟ್ಬಿಡ್ತೀನಿ. ಇವಾಗ ನಾವು ಅದರ ಟೇಸ್ಟ್ ನೋಡಿ ನಿಮಗೆ ಎಷ್ಟು ಉಪ್ಪು ಬೇಕು ಬೇಡ ಅನ್ನೋದನ್ನ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ಪಾನಿ ಇಷ್ಟೇ ಗೈಸ್. ಇವಾಗ ಇದು ಆಲೂ ಸ್ಟಫಿಂಗ್ ಅಂದರೆ ನಾನು ನಿಮಗೆ ಆವಾಗಲೇ ಹೇಳಿದೆ, ಇದನ್ನು ಬೇಯಿಸೋಕೆ ಇಟ್ಟಿದೆ, ಇದು ಬೆಂದಿದೆ. ಇದಕ್ಕೆ ನಾನು ಇವಾಗ ಮಸಾಲೆ ಆ್ಯಡ್ ಮಾಡ್ತೀನಿ. ನಾರ್ಮಲ್ ಅದೇ ಚಾಟ್ ಮಸಾಲ 1 ಸ್ಪೂನ್, ಮತ್ತು ಸ್ವಲ್ಪ ಕಾಲ ನಮಕ್, ಮತ್ತು ಏನು ಕುಟ್ಟಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮಸಾಲೆನ, ಅದರಲ್ಲೇ ಅರ್ಧ ಭಾಗ ಮಸಾಲ ಇದಕ್ಕೆ ಹಾಕ್ತೀನಿ ನಾನು. ಇದಕ್ಕೆ ಇನ್ನು ಸ್ವಲ್ಪ ಲೆಮನ್, ತುಂಬ ಬೇಡ ಲೆಮನ್ನು, ಸ್ವಲ್ಪ ಲೆಮನ್ನು, ಮತ್ತು ಇದಕ್ಕೆ 2 ಆನಿಯನ್ನ ಕಟ್ ಮಾಡಿ ಆ್ಯಡ್ ಮಾಡೋಣ. ಈಗ 2 ಆನಿಯನ್ ಇಟ್ಟಿರೋದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಷ್ಟೇ. ಇದನ್ನು ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ನಮಗೆಷ್ಟು ರುಚಿ ಅಂದರೆ ಉಪ್ಪು ಬೇಕು ಅನ್ನೋದನ್ನ ಹಾಕಿ ಕಲಿಸ್ಕೊಂಡ್ರೆ ಇದು ಸ್ಟಫಿಂಗ್ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ನಾನು ಪೂರಿ ಹಿಟ್ಟು ಕಲಿಸಿದ್ನಲ್ಲ, ಇವಾಗ ಅದನ್ನು ನಾನು ಚಪಾತಿ ಅದಕ್ಕೆ ಲಟ್ಟಿಸಿ
ಒಂದು ರೂಪಾಯಿನ ಕಾಯಿನ್ ಏನು ಥಿಕ್ಕಾಗಿರುತ್ತೆ ಆ ಥಿಕ್ನೆಸ್ಸಲ್ಲಿ ಇದನ್ನು ನಾವು ಲಟ್ಟಿಸ್ಕೊಂಡು, ನಿಮಗೆ ಪೂರಿ ಕಟರು ಬರುತ್ತೆ, ಇಲ್ಲಾಂದರೆ ಮನೇಲಿ ಯಾವುದಾದ್ರೂ ಮುಚ್ಚಳಗಳಿರುತ್ತೆ ಪೂರಿ ಶೇಪಲ್ಲಿ, ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೋದು. ಸೊ 1 ರೂಪಾಯಿ ನೆನ್ಪಿಟ್ಕೊಳ್ಳಿ, ಯಾವತ್ತಿದ್ರೂ 1 ರೂಪಾಯಿ ಕಾಯಿನ್ ಥಿಕ್ನೆಸ್ ಇರಬೇಕು. ಇವಾಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಚೆನ್ನಾಗಿ ಊದ್ಕೊಳ್ಳುತ್ತೆ ನೋಡಿ. ಹಾಗೇನೆ ಇದನ್ನು ನಾವು ಪ್ರೆಸ್ ಮಾಡಿಕೊಂಡು ಜಸ್ಟ್ ಅದ್ರ ಮೇಲೆ ಎಣ್ಣೆನ ಈ ಥರ ಜಸ್ಟ್ ಈ ಥರ ಮಾಡಿದ್ರೆ ಪೂರಿ ಚೆನ್ನಾಗಿ ಊದ್ಕೊಳ್ಳುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೋತಾ ಇದೆ ಪೂರಿಗಳು. ಅಂದರೆ ನೀವು ಫಸ್ಟ್ ಮಾಡುವಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಸ್ವಲ್ಪ ಹಿಂದೆ ಏರುಪೇರು ಆಗ್ಬೋದು. ಬಟ್ ನೀವು 1-2-3 ಟೈಮ್ಸ್ ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಪೂರಿ ಥಿಕ್ನೆಸ್ ಎಷ್ಟು ಇರಬೇಕು. ಯಾಕೆಂದರೆ ನಾನು ಕಲಿಯುವಾಗನೂ ಅಷ್ಟೇ ನಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇತ್ತು. ಬಟ್ ಇವಾಗ ಚೆನ್ನಾಗಿ ಗೊತ್ತಾದ್ಮೇಲೆ ಇವಾಗ ಏನು ಅನಿಸಲ್ಲ, ಯಾವ ಹದಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗದ. ಅದನ್ನೇ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ರೂಪಾಯಿ ಕಾಯಿನ್ನಷ್ಟು ಮಾತ್ರ ಥಿಕ್ಕಾಗಿರಲಿ ಪೂರಿ. ಸೊ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ, ಮತ್ತು ಕ್ರಿಸ್ಪಿನೂ ಆಗಿರುತ್ತೆ. ನಾನು ನಿಮ್ಗೊಂದು ತೋರಿಸ್ತೀನಿ ಹೇಗೆ ಕ್ರಿಸ್ಪಿ ಆಗಿರುತ್ತೆ ಅಂತ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಗೆ ಹೊರಗಡೆ ಹೋಗಿ ತಿಂತಾ ಇರ್ತೀರಾ, ಹೇಗೆ ಕ್ರಿಸ್ಪಿ ಆಗಿರುತ್ತೆ, ಕ್ರಂಚಿ ಆಗಿರುತ್ತೆ ಪೂರಿ, ಹಾಗೆ ಚೆನ್ನಾಗಿರುತ್ತೆ ಪೂರಿ. ನೋಡಿ ನಾನು ತೋರಿಸ್ತೀನಿ. ಪೂರಿ ಹೀಗೆ ನೀವು ಟಚ್ ಮಾಡಿದ್ರೆ ಈ ಥರ ಸೌಂಡ್ ಬರಬೇಕು. ಇದು ಪೂರಿ. ಇದನ್ನು ನೀವು ಬೇಕಾದ್ರೆ ಒಂದು ಕವರ್ಗೆ ಹಾಕಿ 3 ದಿನ ಇಟ್ರೂ ಮೆತ್ತಗಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಪಾನಿ ಮಾಡಿ ನೀವು ಅವಾಗವಾಗ ಯೂಸ್ ಮಾಡ್ಕೋಬೋದು ಈ ಪೂರಿನ. ಓಕೆ, ನನ್ನ ರೆಸಿಪಿ ಇಲ್ಲಿಗೆ ಮುಗ್ದಿದೆ. ಸೊ ಎಲ್ಲರೂ ನಾನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲಕ್ಷ್ಮೀ ನಿವಾಸ ಬ್ಲಾಗ್ಗೆ. ಹಾಗೆ ನೀವು ಈ ಪೂರಿ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.